ಒಂದು 250cc ಈ ಗಾಡಿನ ಬೀಟ್ ಮಾಡುವಂತ ಗಾಡಿ ಇದುವರೆಗೂ ಯಾವ ಗಂಡು ಮಗನೂ ಮಾಡಿಲ್ಲ. ಹೌದು, ಸುಜುಕಿಯಲ್ಲಿ ಕೂಡ ಒಂದು ಗಾಡಿ ಇದೆ, ಮತ್ತೆ ಹೋಂಡಾದಲ್ಲೂ ಕೂಡ ಒಂದು ಗಾಡಿ ಇದೆ. ಬಟ್ ಆ ಗಾಡಿಗಳೇ ಬೇರೆ ಆದ್ರೆ ಈ ಗಾಡಿನೇ ಬೇರೆ. ಇದರಲ್ಲಿ ರೈಡ್ ಬೈ ವೈರ್ ಇಲ್ಲ, ರೈಡ್ ಬೈ ಕೇಬಲ್. ಇದರಲ್ಲಿ ಕ್ರೇಜಿ ಥ್ರಾಟಲ್ ರೆಸ್ಪಾನ್ಸ್ ಕೊಟ್ಟಿದ್ದಾನೆ ಈ ಗಾಡಿಲಿ, ಕ್ರೇಜಿ ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ. ಏನಾದ್ರೂ ಈ ಗಾಡಿನ ಥರ್ಡ್ ಜನರೇಷನ್ ಡ್ಯೂಕ್ ಏನಾದ್ರು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಫಾರ್ ಬೆಟರ್ ಈ ಗಾಡಿ. ಯಾಕಪ್ಪ ಅಂದ್ರೆ ಇನ್ಕ್ಲೂಡಿಂಗ್ ಪವರ್ ವೈಸ್ ಅಂತಾನು ಕೂಡ ಬಂದಾಗ್ಲೂ, ಇನ್ನ ಇಂಜಿನ್ ಅಂತ ಬಂದಾಗ್ಲೂ ಕೂಡ ಅದಕ್ಕಿಂತ ಈ ಗಾಡಿ ಬೆಟರ್. ಅದರಲ್ಲಿ ರಿಫೈನ್ಮೆಂಟ್ ಇದೆ, ಇದ್ರಲ್ಲಿ ರಿಫೈನ್ಮೆಂಟ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಪವರ್ ಅಂತ ಬಂದ್ರೆ ಆ ಗಾಡಿನ ಇದು ಗಾಡಿ ಬೀಟ್ ಮಾಡ್ಕೊಂಡು ಹೋಗುತ್ತೆ ಆರಾಮಾಗಿ. ಬಟ್ ಏನೇ ಹೇಳಿ ಗೈಸ್, ಜನರೇಷನ್ 1 ಜನರೇಷನ್ 2 ಸೌಂಡ್ ಇದೆಯಲ್ಲ, ಆ ಸೌಂಡ್ ನ ಬೀಟ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಯೂಟ್ಯೂಬ್ ನೋಡ್ತೀರಾ ಇಲ್ವಾ? ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಗ್ಯ. ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ನಾನು ಡೌಟ್ನೇ ಕಣಿಲ್ಲ ಕಣ. ನಮ್ಮ ಬಸ್ಗಳು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಥವ್ರು ನಾವಾಗಿರ್ಬೇಕು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀರಾ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ KTM ಡ್ಯೂಕ್ 250 ಗಾಯ್ಸ್. ಬನ್ನಿ ಈ ಗಾಡಿನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ. ಇದು ಬಂದು ಆಕ್ಚುಲಿ ಸೆಕೆಂಡ್ ಜನರೇಷನ್ ಗಾಡಿ, ಇದು ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಬನ್ನಿ. ಇನ್ನು ಫ್ರಂಟ್ ಇಂದ ನೋಡೋದಾದ್ರೆ ನಿಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದೇನೆ, LED ಹೆಡ್ ಲ್ಯಾಂಪ್ ಇದೆ, LED ಇಂಡಿಕೇಟರ್ಸ್ ಇದೆ, ಎಲ್ಲ ಆಲ್ LED ಸೆಟಪ್ಸ್ ಬರೋದು. ಸೆಕೆಂಡ್ ಜನರೇಷನ್ ಅಲ್ಲೇ ಇವರು ಆಲ್ LED ಸೆಟಪ್ ನೇ ಕೊಡ್ತಾ ಇದ್ವಿ. ಫಸ್ಟ್ ಜನರೇಷನ್ ಕೂಡ LED ಕೊಡ್ತಾ ಇದ್ರಾ? ಪ್ರಾಬಬ್ಲಿ ಇಲ್ಲ. ಇವರು ಫಸ್ಟ್ ಜನರೇಷನ್ ಅಲ್ಲಿ ಆಲೋಜನ್ ಕೊಡ್ತಾ ಇದ್ದು, ಸೆಕೆಂಡ್ ಜನರೇಷನ್ ಅಲ್ಲಿ ಅವರು LED ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ರೇರ್ ಇಂದ ನೋಡೋದಾದ್ರೆ ನಿಮ್ಗೆ ಒಂದು ಟೈಲ್ ಲ್ಯಾಂಪ್ ಕೊಟ್ಟಿದ್ದಾನೆ, LED ಮತ್ತೆ LED ಇಂಡಿಕೇಟರ್ ಕೊಟ್ಟಿದ್ದಾರೆ ಅಷ್ಟೇನೆ. ಹಿಂದ್ಗಡೆ ನಿಮ್ಗೆ LED ಸೆಟಪ್ ಸಿಗೋದು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಇದೊಂದು ಮಡ್ ಗಾಡಿ ಇದೆ, ಮಡ್ ಗಾಡಿ ಹಗ್ಗರ್ ತೆಗಿಸ್ಬಿಟ್ರೆ ಗಾಡಿ ಸಕ್ಕದಾಗಿ ಕಾಣಿಸುತ್ತೆ. ಇದರಲ್ಲಿ ರೈಡ್ ಬೈ ವೈರ್ ಇಲ್ಲ, ರೈಡ್ ಬೈ ಕೇಬಲ್. ಇದರಲ್ಲಿ ಕ್ರೇಜಿ ಥ್ರಾಟಲ್ ರೆಸ್ಪಾನ್ಸ್ ಕೊಟ್ಟಿದ್ದಾನೆ ಈ ಗಾಡಿಲಿ, ಕ್ರೇಜಿ ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ. ಇನ್ನು ಫ್ರಂಟ್ ಟೈರ್ ನೋಡೋದಾದ್ರೆ ನಿಮ್ಗೆ 110/70 17 ಇಂಚ್ ವೀಲ್ ಸಿಗ್ತಾ ಇದೆ ಫ್ರಂಟ್ ಟ್ಯೂಬ್ಲೆಸ್. ರೇರ್ ಟೈರ್ ನೋಡೋದಾದ್ರೆ ನಿಮ್ಗೆ 150/60 17 ಇಂಚ್ ವೀಲ್ ಸಿಗ್ತಾ ಇದೆ, ಎರಡೂ ಕೂಡ ಟ್ಯೂಬ್ಲೆಸ್. ಇನ್ನು ಸ್ಟೆಬಿಲಿಟಿ ಇದು ಕೇಳಂಗಿಲ್ಲ ಅನ್ಕೊಳ್ಳಿ, ಮಚ್ ಕೂತಂಗ್ ಕೂತಿರೋದಾಗ ಪಕ್ಕದಲ್ಲಿ ಯಾವ್ದೇ ಲಾರಿ ಹೋದ್ರು ಕೂಡ ಅಲ್ಲಾಡೋದಿಲ್ಲ ಗಾಡಿ, ಇದು ಆ ಲೆವೆಲ್ ಸ್ಟೇಬಲ್ ಆಗಿರುತ್ತೆ. ಇನ್ನು ಬ್ರೇಕ್ಸ್ ನೋಡೋದಾದ್ರೆ ನಿಮ್ಗೆ ಫ್ರಂಟ್ 300mm ಡಿಸ್ಪ್ಲೇ ಬೈ ಬ್ರೇಕ್ ಕ್ಯಾಲಿಪರ್ ನ ಕೊಡ್ತಾ ಇರೋದು ಈ ಗಾಡಿ. ಬೈ ಬ್ರೇ ಬಂದು ಬ್ರೆಂಬೋದನೆ ಅಫಿಷಿಯಲ್ ಕ್ಯಾಲಿಪರ್ಸ್, ಬಟ್ ಇದು ಸಸ್ತಾ ಬೈ ಬ್ರೇ, ಇದು ಸಸ್ತಾ ಬ್ರೆಂಬೋ ಇದು. ಇನ್ನು ರೇರ್ ನೋಡೋದಾದ್ರೆ ರೇರು 230mm ಡಿಸ್ಪ್ಲೇ ಸಿಗ್ತಾ ಇದೆ, ಮತ್ತೆ ನಿಸಿನ್ ಕ್ಯಾಲಿಪರ್ ಕೊಟ್ಟಿದ್ದಾನೆ. ಇನ್ನು ಬ್ರೇಕಿಂಗ್ ಅಂತೂ ಕೇಳಲೇಬಿಡಿ ಅಂತ ಅನ್ಕೊಂಡ್ಬಿಡಿ, ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗ್ ಇದೆ. ABS ಇದ್ರೂ ಈ ಗಾಡಿಯಲ್ಲಿ ಅನ್ಪ್ರೆಡಿಕ್ಟಬಲ್ ಅಂತಾನೆ ಕೂಡ ಹೇಳ್ಬೋದು. ಬಿಕಾಸ್ ಈ ಗಾಡಿ ಬ್ರೇಕಿಂಗ್ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಇಂಜಿನ್ ಬ್ರೇಕಿಂಗ್ ಅನ್ನೋದನ್ನು ಕೂಡ ಯೂಸ್ ಮಾಡ್ಕೋಬೇಕು. ಜನಕ್ಕೆ ಇಂಜಿನ್ ಬ್ರೇಕಿಂಗ್ ಹೇಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಇನ್ನು ಸಸ್ಪೆನ್ಷನ್ ನೋಡೋದಾದ್ರೆ WP ಇನ್ವರ್ಟೆಡ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾನೆ, ಟಾಪ್ ನಾಚ್ ಸಸ್ಪೆನ್ಷನ್ ಅಂತ ಅನ್ಕೊಳ್ಳಿ. ನೀವು ಸ್ಪೀಡಿಂಗ್ ಮಾಡ್ತೀರಾ ಅಂದ್ರೆ ಯಾವ ಲೆವೆಲ್ ಸ್ಟೆಬಿಲಿಟಿ ಇರುತ್ತೆ ಗೊತ್ತಾ, ಗಾಡಿ ಲೀನ್ ಮಾತ್ರ ಕ್ರೇಜಿಯಾಗಿ ಮಾಡ್ಬೋದು ಈ ಗಾಡಿಲಿ. ರೇರ್ ಬಂದು ನಮಗೆ ಮೋನೋಶಾಕ್ ಸಸ್ಪೆನ್ಷನ್ ನ ಕೊಡ್ತಾ ಇದ್ದಾನೆ, 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ಸಸ್ಪೆನ್ಷನ್ ಅಂತೂ ಕೇಳಕ್ಕೆ ಹೋಗ್ಬಿಡಿ, ತುಂಬಾ ಹಾರ್ಡ್ ಇದೆ. ರೋಡ್ಗೆ ಕರೆಕ್ಟ್ ಆಗಿ ಮಾಡಿದ್ದಾನೆ, ಇದನ್ನ ತುಂಬಾ ಸ್ಪೋರ್ಟಿ ಫೀಲ್ ಕೊಡುತ್ತೆ. ಕಾರ್ನರಿಂಗು, ಲೀನು, ನೀವು ಸಡನ್ ಸ್ಪೀಡ್ ಅಪ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಟೇಬಲ್ ಆಗಿರುತ್ತೆ ಗಾಡಿ. ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ 248cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಗಾಡಿ ಗೈಸ್. ಇದು 13 bhp 25 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಚೂರು ಥ್ರಾಟಲ್ ರೇಸ್ ಮಾಡಿ ಕ್ಲಚ್ ಬಿಟ್ರೆ ವೀಲಿನೇ ಪಪ್ ಆಗುತ್ತೆ. ಇಂಜಿನ್ ಸಖತ್ ಸ್ಮೂತ್ ಆಗಿದೆ, ಗೇರ್ ಮಾತ್ರ ತುಂಬಾ ಸಖತ್ತಾಗಿ ಸ್ಮೂತ್ ಆಗಿ ಶಿಫ್ಟ್ ಆಗುತ್ತೆ. ಬಟ್ ಆದ್ರೆ ತುಂಬಾ ಶಾರ್ಟ್ ಗೇರ್ ಇರೋದು ಗಾಡಿಲಿ. ನೀವು ಬೇಗ ಟ್ರಾಫಿಕ್ ಅಲ್ಲಿ ಮೂವ್ ಮಾಡ್ತಾ ಇದ್ರೆ ಅಂದ್ರೆ ತುಂಬಾ ಗೇರ್ಗಳು ಕೇಳುತ್ತೆ, ಅಪ್ ಡೌನ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಇಂಜಿನ್ ಅಲ್ಲಿ ಸ್ವಲ್ಪ ವೈಬ್ರೇಷನ್ ಇದೆ, ಹೌದು. ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ನಿಮ್ಗೆ 13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ. ಅವರೇಜ್ ನಿಮ್ಗೆ 35 ಕೊಡುತ್ತೆ ಅಂದ್ರೂ ಒಂದು ಫುಲ್ ಟ್ಯಾಂಕ್ ಅಲ್ಲಿ ನೀವು 490 ಕಿಲೋಮೀಟರ್ ಹೋಗಿದ್ ಬರ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಹೀಟ್ ಇಶ್ಯೂ ಅಂತ ಬಂದ್ರೆ ಟ್ರಾಫಿಕ್ ಅಲ್ಲಿ ಇದ್ದಾಗ ಹೀಟ್ ಹೊಡಿಯುತ್ತೆ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ 176mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಇಂಡಿಯನ್ ರೋಡ್ಸ್ ಅಲ್ಲಿ ಆರಾಮಾಗಿ ಓಡ್ಕೊಂಡಿರ್ಬೋದು. ಅದೇ ದೊಡ್ಡ ಡಂಪ್ಸ್ ಗಳನ್ನ ನೋಡ್ಕೊಂಡು ಹತ್ತಿಸ್ಬೇಕು, ಇಲ್ಲ ಟಪ್ ಅಂತ ಮಫ್ಲರ್ ಹೊಡೆಯುತ್ತೆ. ಇನ್ನು ಸೀಟ್ ಹೈಟ್ ಹೇಳೋದಾದ್ರೆ ಸೀಟ್ ಹೈಟ್ ಬಂದು ನಿಮ್ಗೆ 820mm. ನನಗಂತೂ ಕಾಲಿಡಕ್ಸೋದಿಲ್ಲ, ಟಿಪ್ ಟಾಪ್ ಮಾಡ್ತೀನಿ. ನಾನು 5'3" ಇದ್ದೀನಿ, ನಿಜವಾಗ್ಲೂ ಹೇಳ್ತೀನಿ. 5 ಅಡಿ 5'3" ಹಿಂದೆ ಕೆಳಗಡೆ ಇದ್ದವರು ಕಾಲಿಡಿಸ್ಲಿಲ್ಲ ಅಂದ್ರೆ ಓಡ್ಸಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಿಲ್ಸ್ಬೇಕಾದ್ರೆ ಮೂವ್ ಮಾಡ್ಬೇಕಾದ್ರೆ ಹೆವಿ ಕಷ್ಟ ಆಗುತ್ತೆ. ಇನ್ನ ಸೀಟಿಂಗ್ ಪೊಸಿಷನ್ ಅಂತ ಬಂದ್ರೆ ತುಂಬಾ ಆರಾಮಾಗಿ ಕುತ್ಕೊಂಡು ನೀವು ಓಡಿಸಬಹುದು ಗಾಡಿ, ಆರಾಮಾಗಿ ಟೂರಿಂಗ್ ಎಲ್ಲ ಮಾಡಬಹುದು. ಸೀಟಿಂಗ್ ಪೊಸಿಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಅನ್ಕೊಳ್ಳಿ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಓಡಿಸ್ಕೊಂಡು ಹೋಗ್ಬೋದು. ಟೂರಿಂಗ್ ಮಾಡ್ತೀರಾ ಅಂದ್ರೆ ಆರಾಮಾಗಿ ಮಾಡ್ಬೋದು. ಬಟ್ ಸೀಟ್ ಒಂದು ಸಪೋರ್ಟ್ ಕೊಡಲ್ಲ ನಿಮ್ಗೆ, ತುಂಬಾ ಹಾರ್ಡ್ ಅನ್ಸುತ್ತೆ ಸೀಟು. ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ ಈ ಗಾಡಿಲಿ. ಮತ್ತೆ ನಿಮ್ಗೆ ಗಾಡಿ ಹಾರನ್ ಸೌಂಡ್ ಕೇಳಿಸ್ಕೊಂಡಿಲ್ಲ ಅಲ್ವಾ?
ನಾನು ಹೇಳ್ದೆ ಅಲ್ಲ. ಯಾವ್ದೋ ಆಫೀಸ್ ಬಜಾರ್ ತರ ಇದೆ. ಸೀಟ್ ಕಂಫರ್ಟ್ KTM ಅಂದ್ಮೇಲೆ ನೀವು ಕೇಳಲೇಬೇಡಿ, ಬಿಕಾಸ್ ಈಸ್ ಅ ಸ್ಪೋರ್ಟ್ಸ್ ಬೈಕ್. ಇದೊಂದು ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ತಪ್ಪಾಗೋದೇ ಇಲ್ಲ, ಯಾಕಂದ್ರೆ ಇದು ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಇದು. ನಿಮಗೆ ಸ್ಪೀಡೋಮೀಟರ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ತೀನಿ. ನಿಮ್ಗೆ ಇಲ್ಲೊಂದು ದೊಡ್ಡದೊಂದು RPM ಬಾರ್ ಇದೆ, ಗೇರ್ ಇಂಡಿಕೇಶನ್ ಪೊಸಿಷನ್ ಇದೆ, ಮತ್ತೆ ಎಷ್ಟು ಸ್ಪೀಡ್ ಹೋಗ್ತಾ ಇದ್ರೆ ಅಂತ ತೋರಿಸುತ್ತೆ, ಮತ್ತೆ ಇಲ್ಲಿ ಟೈಮ್ ಇದೆ, ಮತ್ತೆ ಇಲ್ಲಿ ಎಷ್ಟು ಓಡಿದೆ ಅಂತ ಕೂಡ ತೋರಿಸುತ್ತೆ, ಮತ್ತೆ ಇಲ್ಲಿ ಫ್ಯೂಲ್ ಗೇಜ್ ಇದೆ, ಮತ್ತೆ ಇಲ್ಲಿ ಇಂಜಿನ್ ಟೆಂಪರೇಚರ್ ಗೇಜ್ ಇದೆ. ಇಷ್ಟು ಬಿಟ್ರೆ ಗಾಡಿಲಿ ಬೇರೆ ಏನು ಎಕ್ಸ್ಟ್ರಾ ಫೀಚರ್ ಇಲ್ಲ. ಬೇಸಿಕ್ ಸೈನ್ಸ್ ಏನ್ ಬೇಕು ಅಷ್ಟು ಮಾತ್ರ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ನಮ್ಮ ದೇಶದಲ್ಲಿ ತುಂಬಾ ಪವರ್ಫುಲ್ ಗಾಡಿಗಳು ಅಂತ ಇದ್ದಿದ್ದೆ ಎರಡು, ಒಂದು ಪಲ್ಸರ್ 220, ಅದ್ ಬಿಟ್ರೆ CBR 250. ಬಜಾಜ್ ಯಾವಾಗ KTM ನ ಟೈ ಅಪ್ ಮಾಡ್ಕೊಂಡು ಇಂಡಿಯಾಕ್ ತಂದ, ಇಡೀ ಮಾರ್ಕೆಟ್ ನೇ ಟರ್ನ್ ಓವರ್ ಮಾಡ್ಕೊಂಡು ಹೋಗ್ತು KTM ಗಾಡಿಗಳು. ಇನ್ನ ಗಾಡಿ ಸೌಂಡ್ ಕೇಳಿಸ್ಕೊಂಡಿಲ್ಲ ಅಲ್ವಾ ನೀವು? ಬಟ್ ಏನೇ ಹೇಳಿ ಗೈಸ್, ಜನರೇಷನ್ 1 ಜನರೇಷನ್ 2 ಸೌಂಡ್ ಇದೆಯಲ್ಲ, ಆ ಸೌಂಡ್ ನ ಬೀಟ್ ಮಾಡೋದಕ್ಕೆ ಆಗೋದಿಲ್ಲ. ವೇಟ್ ಹೇಳೋದಾದ್ರೆ ನಿಮ್ಗೆ 162 ಕಿಲೋಸ್ ಇದೆ. ವೆಯ್ಟ್ ಫೀಲ್ ಆಗಲ್ಲ, ತಳ್ಳಬೇಕಾದ್ರೂ ಅಷ್ಟೇನೆ, ಓಡಿಸ್ಬೇಕಾದ್ರೂ ಅಷ್ಟೇನೆ ವೆಯ್ಟ್ ಅಂತೂ ಫೀಲೇ ಆಗಲ್ಲ ಅಂತ ಅನ್ಕೊಳ್ಳಿ. ನೇಕೆಡ್ ಆಗಿರೋದ್ರಿಂದ ವಿಂಡ್ ಬ್ಲಾಸ್ಟ್ ಯಾವ ಲೆವೆಲ್ ಹೊಡಿಯುತ್ತೆ ಅಂದ್ರೆ ಭಯಂಕರ ಹೊಡಿಯುತ್ತೆ ಗೈಸ್. ಕಿತ್ಕೊಂಡು ನಾವೇ ಗಾಡಿಯಿಂದ ಈಚೆಗೆ ಹೋಗೋಷ್ಟು ಹೊಡಿಯುತ್ತೆ. ನಾವು 60ರಲ್ಲಿ ಹೋಗ್ತಾ ಇದ್ರೆ 90ರಲ್ಲಿ ಹೋಗ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ ಈ ಗಾಡಿಲಿ. ಇನ್ನ ಗಾಡಿ ಸರ್ವಿಸ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಗೈಸ್, ಈ ಗಾಡಿ ಬಂದು ಸೆಕೆಂಡ್ ಜನರೇಷನ್ ಗಾಡಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಇರುತ್ತೆ, ಯಾಕಂದ್ರೆ ಸ್ಟಾಪ್ ಆಗಿದೆ ಅಲ್ವಾ. ಈ ಟೈಮಲ್ಲಿ ಒಂದು 2.5 ಸಾವಿರ ಅಂತೂ ಪಕ್ಕ ಆಗೇ ಆಗುತ್ತೆ ಸರ್ವಿಸ್ ಕಾಸ್ಟ್ ಅಂತೂ. KTM ಗಾಡಿಗಳು ಅಂದ್ರೇನೆ ಮೊದಲೇ ಎಕ್ಸ್ಪೆನ್ಸಿವ್, ಅದ್ರ ಮೇಲೆ ಸರ್ವಿಸ್ ಕೇಳ್ಬೇಕಾ, ಅದು ಎಕ್ಸ್ಪೆನ್ಸಿವ್. ಇನ್ನ ಗಾಡಿ ಆನ್ ರೋಡ್ ಪ್ರೈಸ್ ಆಕ್ಚುಲಿ ಈಗ ಮಾರ್ಕೆಟ್ ಅಲ್ಲಿ ಬರ್ತಾ ಇಲ್ಲ ಸೆಕೆಂಡ್ ಜನರೇಷನ್ ಗಾಡಿಗಳು ಎಲ್ಲ. ಥರ್ಡ್ ಜನರೇಷನ್ ಗಾಡಿ ಬಿಟ್ಮೇಲೆ ಸೆಕೆಂಡ್ ಜನರೇಷನ್ ಗಾಡಿಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ರನ್ನಿಂಗ್ ಅಲ್ಲಿ ಇದ್ದಾಗ ಅವಾಗ ಒಂದು 2,20,000 ಹೆಚ್ಚು ಕಮ್ಮಿ ಬರ್ತಾ ಇತ್ತು 2020ರಲ್ಲಿ. ಯಾವಾಗ ಥರ್ಡ್ ಜನರೇಷನ್ ಗಾಡಿಗಳು ಲಾಂಚ್ ಆದ್ವು ಅವಾಗಿಂದ ಮಾರ್ಕೆಟ್ ಅಲ್ಲಿ ಇದ್ರ ರೂಲ್ ಮಾಡೋರೇ ಇಲ್ಲ. ಬಟ್ ಏನೇ ಹೇಳಿ, ಈ ಗಾಡಿನ ಬೀಟ್ ಮಾಡಬೇಕು ಅಂದ್ರೆ ಇನ್ನೊಂದು ಗಾಡಿ ಹುಡ್ಸೋದಕ್ಕೆ ಮೀಟರ್ ಬೇಕು. ಐ ಹೋಪ್ ಯು ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್.